ಅಶೋಕ್ ಕುಮಾರ್ ಅವರು ಯಾರ್ಯಾರಿಗೆ ಬ್ರೈನ್ ವಾಶ್ ಮಾಡಿರ್ಬೋದು? ಅಂದರೆ ಆ ವ್ಯಕ್ತಿ ಹೇಳೋದು ನನಗೆ ಬ್ರೈನ್, ಅವ್ರು ಹೇಳಿದ್ರೆ ನಾನು ಸ್ಮರಣೆ ಮಾಡೋದಾದ್ರೆ ನೀವು ಯಾರ್ಯಾರಿಗೆ ಬ್ರೈನ್ ವಾಶ್ ಮಾಡಿದ್ದೀರಿ? ಇಲ್ಲ, ಬ್ರೈನ್ ವಾಶ್ ಅಂದರೆ ಸಾಕಷ್ಟು ಆರೋಪಿಗಳಿಗೆ ಬ್ರೈನ್ ವಾಶ್ ಮಾಡಿ ಸತ್ಯ ತಗೊಂಡಿದೆ. ಅದರಲ್ಲಿ ಸಫಲರಾಗಿದೆ. ಒಂದು ನಿದರ್ಶನ ಹೇಳ್ತೀನಿ ನಿಮಗೆ, ಮಜವಾಗಿ ಹೇಳ್ತೀನಿ. ಒಂದು ಬ್ರಿಟಿಷ್ ಕಪಲ್ ಬರ್ತಾರೆ ಲಂಡನ್ನಿಂದ, ಅವರು ಮದುವೆ ಆಗಿರಲ್ಲ, ಲಿವಿಂಗ್ ಟುಗೆದರ್. ಅವರು ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡಿ, ಫಾರಿನಲ್ಲಿ ಕೆಲವರು ಏನು ಗೊತ್ತಾ, ಭಾಳ ಕಷ್ಟಪಟ್ಟು ಒಂದು 5 ವರ್ಷ 6 ವರ್ಷ ದುಡ್ಡು ಸಂಪಾದನೆ ಮಾಡಿ ಇಂಡಿಯಾಗೆ ಬಂದುಬಿಡ್ತಾರೆ. ಇಂಡಿಯಾ ಭಾಳ ಚೀಪು. ನೀವು ಫಾರಿನ್ ಲಂಡನ್ ಕಂಪೇರ್ ಮಾಡಿದ್ರೆ ಇಂಡಿಯಾ ಎಷ್ಟು ಚೀಪ್ ಅಂದರೆ, ಅಲ್ಲಿ ಒಂದು ಮಾವಿನ ಹಣ್ಣಿಗೆ ಸುಮಾರು 500 ರೂಪಾಯಿ ಆಗ್ಬೋದು. ಒಂದು ಮಾವಿನ ಹಣ್ಣಿಗೆ ಯೋಚನೆ ಮಾಡ್ಕೊಂಡು ಎಷ್ಟು ಕಾಸ್ಟ್ಲಿ ಅಂತ. ಕೆಲವರು ಲಂಡನ್ ಅಂತಾರೆ, ಅಲ್ಲಿ ಹೋಗಿ ಅನುಭವಿಸಿದವರಿಗೆ ಗೊತ್ತಿದೆ. ಆಮೇಲೆ ಒಂದು ನ್ಯೂಸ್ ಪೇಪರ್ಗೆ ನಾನು ಹೋಗಿದ್ದು 99ರಲ್ಲಿ ಲಂಡನ್. ನಾನು 32 ದೇಶ ಸುತ್ತಿದ್ದೀನಿ. ಲಂಡನ್ಗೆ ಹೋದಾಗ 99ರಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಿತ್ತು ಲಾರ್ಡ್ಸಲ್ಲಿ. ನಾನು ಅಲ್ಲೇ ಇದ್ದೆ, ಬಟ್ ಟಿ ವಿ ಇರಲಿಲ್ಲ ನಮಗೆ. ನನಗೆ ನ್ಯೂಸ್ ಪೇಪರ್ ತೊಗೊಳ್ಬೇಕಾಯಿತು. ಆವಾಗ 1 ಪೌಂಡು 90 ರೂಪಾಯಿ ಇತ್ತು. ಆ ನ್ಯೂಸ್ ಪೇಪರ್ ತೊಗೊಳಕ್ಕೆ ಹೋದರೆ ಪಿನ್ ಮಾಡಿಬಿಟ್ಟಿದ್ದಾರೆ, ಓಪನ್ ಮಾಡೋಕ್ಕಾಗಲ್ಲ, ಸ್ಪೋರ್ಟ್ಸ್ ಕಾಲಮ್ ನೋಡೋಕ್ಕಾಗಲ್ಲ. 1 ಪೌಂಡ್ ಕೊಡಲೇಬೇಕು. ನಾನು ಒಂದು ಪೌಂಡ್ ಕೊಟ್ಟು ಪೇಪರ್ ತೊಗೊಂಡು ಬರೀ ಇಂಡಿಯಾ ಸೋತಿದೆಯಾ ಗೆದ್ದೆಯನ್ನು ನೋಡೋದಕ್ಕೆ ಒಂದು ಪೇಪರ್ಗೆ ನೋಡಿ, ಆವಾಗ 90 ರೂಪಾಯಿ 1 ಪೌಂಡು. ಆಗ ಒಂದು ನ್ಯೂಸ್ ಪೇಪರ್ಗೆ 90 ರೂಪಾಯಿ ಅಂದಾಗೆ 99ರಲ್ಲಿ ನೀವು ಕಾಸ್ಟ್ ಆಫ್ ಲಿವಿಂಗ್ ಯೋಚನೆ ಮಾಡಿ, ಅಷ್ಟು ಕಾಸ್ಟ್ ಆವಾಗ. ಸೊ ಅದರಿಂದ ಏನು ಹೇಳಿದೆ ನೀವು ಕೇಳಿದ್ರೆ ನನಗೆ ಮದ್ದು ಸಡನ್ ಇದಾಗ್ಬಿಡುತ್ತೆ. ಅಲ್ಲ, ನೀವು ಪಾಲಿಶ್ ಇದು ಲಂಡನ್ನಿಂದ ಕಪಲ್ ಬಂದಿತ್ತು, ಹುಡುಗಿ. ಅವರು ದುಡ್ಡು ಮಾಡಿಬಿಟ್ಟು ಅವ್ರು ಏನಕ್ಕೆ ಬಂದಿದ್ದು ಅನ್ನೋ ನೀವು ನಂಬಲ್ಲ, ತಾಜ್ ಮಹಲ್ ನೋಡೋಕೆ ಬಂದಿದ್ರು. ಸೊ ತಾಜ್ ಮಹಲ್ ಬಗ್ಗೆ ಒಂದು ಪ್ರೇಮದ ಸಂಕೇತ ಹೇಗೆ ಅಂತ ಭಾಳ ಒಂದು ಇದನ್ನು ಓದಿ ಅವ್ರು ಚಿಕ್ಕಂದಿನೇ ನಾವು ಮದುವೆ ಆಗೋಕ್ಕಿಂತ ಮೊದಲು ತಾಜ್ ಮಹಲ್ ನೋಡಬೇಕು ಅಂತ ಬಂದು ಡೆಲ್ಲಿ ನೋಡಿದ್ಮೇಲೆ ಅವ್ರು ಅಲ್ಲೆಲ್ಲ ನೋಡಿ ಭಾಳ ಖುಷಿ ಆಯಿತು. ಭಾಳ ಚೀಪ್, ಇನ್ನೂ ಭಾಳ ದುಡ್ಡಿತ್ತು ಅವ್ರ ಹತ್ರ. ಅಲ್ಲಿ ಯಾರೋ ಕೇಳಿದಾಗ ಅವ್ರು ಹೇಳಿದ್ರು, ಅವ್ರ ಹತ್ರ ಒಂದು ಬುಕ್ ತೊಗೊಂಬರ್ತಾರೆ, ಇಂಡಿಯಾ ಅನ್ನೋದು ಒಂದು ಬುಕ್ ತೊಗೊಂಬರ್ತಾರೆ. ಅದರಲ್ಲಿ ಎಲ್ಲ ಬರೆದಿರುತ್ತೆ. ಅವರು ಒಬ್ಬ ಬೇರೆ ಪರ್ಸನ್ನ ಕೇಳೋದೇ ಬೇಡ, ಅದು ಗೈಡೇ ಬುಕ್ಕು. ಅದರಲ್ಲಿ ಇರುತ್ತೆ. ಬೆಂಗಳೂರು ಬಗ್ಗೆ ಭಾಳ ಬರೆದಿರ್ತಾರೆ, ಎಸ್ಪೆಷಲಿ ಬೇಲೂರು ಹಳೇಬೀಡು ಬಗ್ಗೆ. ಸೊ ಅದನ್ನು ನೋಡಬೇಕು ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಬಂದು ಹೆಂಗೋ ರೈಲ್ವೆ ಸ್ಟೇಷನ್ ಇಳಿತಾರೆ. ರೈಲ್ವೆ ಸ್ಟೇಷನಿಂದ, ಏರ್ಪೋರ್ಟಿಂದ ರೈಲ್ವೆ ಸ್ಟೇಷನ್ ಬರ್ತಾರೆ. ರೈಲ್ವೆ ಸ್ಟೇಷನಿಂದ ಬಲಭಾಗದ ಒಂದು ಸಣ್ಣ ರಸ್ತೆಯಲ್ಲಿ ಸುಧಾ ಲಾಡ್ಜ್ ಅಂತ ಇದೆ ಅಂತ ಬಂದಿರುತ್ತೆ. ಆ ಬುಕ್ಕಲ್ಲಿ ಇದೆ, ಅದ್ರ ಕೆಂಗೇರಿ ಗೇಟ್ ಹೋಗೋ ರೋಡಲ್ಲಿ ಇವತ್ತಿಗಿದೆ ಸುಧಾ ಲಾಡ್ಜ್ ಅಂತ. ಅಲ್ಲಿ ಬಂದು ಚೀಪ್ ರೂಮು ಅವ್ರಿಗೆಲ್ಲ. ನೀವು ಅದೇ ಹೇಳಿದ್ನಲ್ಲ ಎಷ್ಟು ಚೀಪ್ ಇರುತ್ತೆ ಆವಾಗ ಅಂದರೆ, ಅಲ್ಲಿ ಬಂದಿದ್ದರು. ಆಮೇಲೆ ಹಳೇಬೀಡು ಬೆಂಗಳೂರು ನೋಡ್ಕೊಂಡು ವಾಪಸ್ ಬಂದು ಏನು ಮಾಡಿದ್ರು, ಸಂಜೆ ಇಬ್ಬರು ಮಲಗಿದ್ರು. ಆಮೇಲೆ ಆ ರೋಡ್ ಎಂಡಲ್ಲಿ ಅಂದರೆ ನಮ್ಮ CCB ಆಫೀಸ್ ಸರ್ಕಲ್ ಇದೆಯಾ, ಅದು ಏನು ಬ್ರಿಯಾಂಡ್ ಸ್ಕ್ವೇರ್ ಅಲ್ಲ, ಏನೋ ಚರ್ಚ್ ಸರ್ಕಲ್, ಅಲ್ಲಿ ಒಂದು ಕಾಕಾ ಹೋಟ್ಲಿಗೆ ಹೋಗಿ ಇಬ್ಬರು ತಿಂಡಿ ತಿನ್ನೋಕೆ ಕೂತ್ಕೊಂಡ್ರು. ಇದನ್ನು ಅವ್ರೇನು ಮಾಡಿದ್ರು ಅಂದರೆ ಪೂರಿ ಪಲ್ಯ ಹೇಳ್ಬಿಟ್ಟು ಕೂತ್ಕೊಂಡ್ರು. ಇವಳಿಗೇನೋ ಸ್ವಲ್ಪ ಅನ್ಈಸಿನೆಸ್ ಆಯಿತು ಆ ಪಾಪ ಹೆಣ್ಮಗಳಿಗೆ. ಇಬ್ಬರು ಹೆಂಗೆ ಕಪಲ್ಲು. ಆಮೇಲೆ ಇವನಿಗೆ ಹೇಳಿದ್ರು, ಹುಡುಗಿ ಹೇಳಿದ್ಲು, ನಾನು ರೂಮ್ಗೆ ಹೋಗ್ಬಿಡ್ತೀನಿ, ನನಗೇನು ಸ್ವಲ್ಪ ಅನ್ಈಸಿ ಆಗ್ತಿದೆ, ನೀನು ಊಟ ಮಾಡಿ ಬಾ ಅಂದ್ಬಿಟ್ಟು ಇವಳು ಬಂದುಬಿಡ್ತಾಳೆ. ಹೊರಗಡೆ ಬಲಗಡೆ ಬಂದು CCB ಆಫೀಸ್ ಮುಂದೆ ಹೋಗ್ಬೇಕಾಯ್ತು. ಇವಳು ಎಡಕ್ಕೆ ಹೋಗ್ಬಿಟ್ಲು. ಎಲ್ಲಿ ಹೋದ್ಲು, ಮುಂದೆ ವಿನಾಯಕ ಟಾಕೀಸ್ ಹತ್ರ ಹೋದ್ಲು. ಅಲ್ಲಿ ಹೋಗಿ ಏನಾಯಿತು, ಅಲ್ಲಿ ಅವಳಿಗೆ ಕನ್ಫ್ಯೂಸ್ ಆಯಿತು. ಇಷ್ಟು ದೂರ ಇಲ್ವಲ್ಲ, ಅವಳು ಸ್ವಲ್ಪ ನೆನಪಿತ್ತಲ್ಲ. ಅಲ್ಲೊಂದು ಆಟೋ ಹತ್ತಿದ್ಲು. ಆಟೋ ನಿಂತಿತ್ತು, ಅವನೊಬ್ಬ ಲುಂಗಿ ಹಾಕೊಂಡು ಆಟೋ ನಿಂತಿಲ್ಲ. ಹತ್ತಿಬಿಟ್ಟು ಸುಧಾ ಲಾಡ್ಜ್ ಅಂತೇಳಿ ಅವನು ಸೀದಾ ಕರ್ಕೊಂಡು ಹೋದ. ಲುಂಗಿ ಹಾಕ್ಕೊಂಡಿದ್ದು ಅವನು ಸಿಗರೇಟ್ ಸಿಗರೇಟ್ ಬಿಸಾಕಿ ತೊಗೊಂಡೋದ್ರೆ ರಾಜರಾಜೇಶ್ವರಿ ನಗರಕ್ಕೆ ತೊಗೊಂಡೋಗ್ಬಿಟ್ಟು ಆರ್ಚ್ ಎಂಟ್ರಾಗಿ ಎಡಗಡೆಗೆ ಬಂಗಾರಪ್ಪ ಲೇಔಟ್ ಅಂತ ಹೊಸದಾಗಿ ಫಾರ್ಮೇಷನ್ ಆಗಿತ್ತು, ದೂರ ಮನೆಗಳು. ಅಲ್ಲಿ ಕರ್ಕೊಂಡೋಗಿ ಅವಳನ್ನ ತಗೊಂಡು ರೇಪ್ ಮಾಡಿಬಿಟ್ಟ. ರೇಪ್ ಮಾಡಿ ಬಿಸಾಕಿ ಆಟೋದಲ್ಲಿ ಓಡಿ ಬಂದ್ಬಿಟ್ಟ. ಅವನು ಬಂದ್ಬಿಟ್ಟ ವಾಪಸ್ಸು. ಆಮೇಲೆ ಇವಳೇನು ಮಾಡಿದ್ಲು, ಅಲ್ಲಿ ಎಲ್ಲ ಈ ಹುಡುಗ ತಿಂಡಿ ತಿಂತಿದ್ನಲ್ಲ ಇದರಲ್ಲಿ ಹೋಟೆಲಲ್ಲಿ ತಿಂದ, ಪೂರಿ ಪಲ್ಯ ಎಲ್ಲ ತಿಂದ, ಕಾಫಿ ಕುಡಿದು ಹೊರಗಡೆ ಬರೋಷ್ಟರಲ್ಲಿ ಕೆಳಗಡೆ ಇಳಿಯೋಷ್ಟರಲ್ಲಿ ಇಬ್ಬರು ಹುಡುಗರು ಬಂದು ಗಾಂಜಾ ತೋರಿಸಿದ್ರು. ಫಾರಿನರ್ಸಿಗೆ ಗಾಂಜಾ ತೋರಿಸಿದ್ರು, ತೊಗೊಂಡ್ಬಿಡ್ತಾರೆ ಅವ್ರು ಏನು ಮಾಡಿದ್ರು. ಅವನೇನು ಮಾಡ್ದ, ಪರ್ಸ್ ತೆಗೆದು, ಪರ್ಸಲ್ಲಿ ಇಷ್ಟು ದುಡ್ಡು ಇತ್ತು, 100 ರೂಪೀಸ್, ಒಂದು ಸುಮಾರು 5-6 ಸಾವಿರ ಇತ್ತಲ್ಲ. ಅಲ್ಲೊಂದು ಪೆಟ್ರೋಲ್ ಬಂಕ್ ಇತ್ತು ಕಾರ್ನರು, ಅದರೊಳಗೆ ಹೋಗೋಣ, ಅಲ್ಲಿ ಜಾಸ್ತಿ ಇದೆ, ಇನ್ನು ಸ್ವಲ್ಪ ಇನ್ನೂ ಕಮ್ಮಿ ಕೊಡ್ತೀವಿ ಅಂತ ಅವ್ನು ಕರ್ಕೊಂಡೋಗಿ ತಲೆಗೆ ಹೊಡೆದುಬಿಟ್ಟು ಕೊಲೆನೇ ಮಾಡಿಬಿಟ್ರು. ಕೊಲೆ ಮಾಡಿಬಿಟ್ಟು ಅವನದು ಎಲ್ಲ ರಾಬ್ ಮಾಡ್ಕೊಂಡು ಹೋಗ್ಬಿಟ್ರು ದುಡ್ಡನ್ನು.
ಬಾಡಿನ ಏನು ಮಾಡಿದ್ರು ಅಲ್ಲೇ ಬಿಟ್ಟಿದ್ರು. ರಾತ್ರಿ ಬಂದು ಒಂದು ಆಟೋ ರಿಕ್ಷಾದಲ್ಲಿ ಗೋಣಿ ಚೀಲದಲ್ಲಿ ಹಾಕಿ ತೊಗೊಂಬಂದು ಚಂದ್ರಾಲಯ ಹೋಟ್ಲ ಹತ್ರ ಬಿಸಾಕ್ಬಿಟ್ರು. ಈ ಹೆಣ್ಮಗಳು ಏನಾಯಿತು, ರೇಪ್ ಆದಮೇಲೆ ಏನೆಲ್ಲ ಮಾಡಿ ಮೇನ್ ರೋಡ್ ಬಂದು ಒಂದು ಲಾರಿ ನಿಲ್ಲಿಸಿದ್ಲು. ರಾತ್ರಿ 11 ಆಗಿಬಿಡ್ತು ಪಾಪ. ಅಲ್ಲಿ 7:30-8 ಗಂಟೆಗೆ ಹೋಗಿದ್ದು ರಾತ್ರಿ. 11 ಒಂದು ಲಾರಿ ನಿಲ್ಲಿಸ್ದ. ಇವ್ರು ಲಾರಿಗೆ ಹತ್ತಿದ್ಲು. ಲಾರಿ ಬರ್ತಾ ಲಾರಿ ಡ್ರೈವರ್ ಏನು ಮಾಡ್ದ, ಕ್ಲೀನರಿಗೆ ಇದು ಕೊಟ್ಬಿಟ್ಟು ಸ್ಟೇರಿಂಗ್ ಇವಳ ಮೇಲೆ ಮೊಲೆಸ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಲಾರಿ ಒಳಗಡೆ. ಇವಳು ಏನು ಮಾಡಿಬಿಟ್ಲು, ಒಂದು ಕಬ್ಬಿಣದ ರಾಡ್ ಇತ್ತು, ಅದು ತೊಗೊಂಡ್ಬಿಟ್ಟು ಗ್ಲಾಸಿಗೆ ಹೊಡೆದ್ಬಿಟ್ಲು. ನೀನು ಈಗ ನಿಲ್ಲಿಸು, ನೀನು ಇಲ್ಲ ಪೊಲೀಸ್ ಸ್ಟೇಷನ್ ಬಿಡು, ಇಲ್ಲ ಕೊಂದ್ಬಿಡು, ಇದು ಥ್ರೆಟನ್ ಮಾಡಿದ್ಲು. ಅವ್ರು ಏನು ಮಾಡಿದ್ರು, ಬರ್ತಾ ಬಂದು ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ನಿಲ್ಲಿಸ್ಬಿಟ್ಟು ಇವಳು ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರು ಅವರು. ಇವಳು ಪೊಲೀಸ್ ಸ್ಟೇಷನ್ಗೆ ಹೋದ್ಲು. ರಾತ್ರಿ ಒಂದು 12 ಗಂಟೆ ಆಗಿತ್ತು, 12 ಅಲ್ಲಿ ಹೋದ್ರು. ಹೆಡ್ ಕಾನ್ಸ್ಟೇಬಲ್, ಒಂದು ಕಾನ್ಸ್ಟೇಬಲ್ ಇಬ್ಬರೇ ಇದ್ದರು. ಇವಳು ಹೋಗಿ ಎಲ್ಲ ಇಂಗ್ಲೀಷಲ್ಲಿ ಮಾತಾಡಿದ್ರು. ಪಾಪ ಅವ್ರಿಗೆ ಅರ್ಥನೇ ಆಗಲಿಲ್ಲ ಇವರು ಇಂಗ್ಲೀಷು, ಅಷ್ಟು ಇದಿತ್ತು ಅವ್ರದ್ದು ಪ್ರೊನೌನ್ಸಿಯೇಷನು. ಕೊನೆಗೆ ಬರೀ ಇವಳು ಸುಧಾ ಲಾಡ್ಜ್ ಮಾತ್ರ ಹೇಳ್ತಾ ಇದ್ಲು. ಅವನಿಗೆ ಗೊತ್ತಿತ್ತು ಯಾರಿಗೆ, ಹೆಡ್ ಕಾನ್ಸ್ಟೇಬಲ್. ಅವನು ಮೊದಲು ಕೆಂಗೇರಿ ಗೇಟಲ್ಲಿದ್ದ. ಸೊ ಇವಳು ಆಟೋದಲ್ಲಿ ಕರ್ಕೊಂಡೋಗಿ ಸುಧಾ ಲಾಡ್ಜ್ ಬಿಟ್ಬಿಟ್ಟು ಬಂದ್ಬಿಟ್ಟ. ಇವಳು ಅಲ್ಲಿ ಮಲಗಿದ್ಲು. ನಾವು ನೆಕ್ಸ್ಟ್ ಡೇ ಬೆಳಿಗ್ಗೆ ಮೀಟಿಂಗ್ ಆಗ್ತಿತ್ತು ACPದು ಎಲ್ಲ, ನಾವು ಆಫೀಸರ್ಸ್ ಇದ್ವಿ. ಒಂದು ಮೆಸೇಜ್ ಬಂತು, ಚಂದ್ರಾಲಯ ಹೊಟ್ಟತ್ರ ಒಂದು ಗೋಣಿ ಚೀಲದಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತ. ಹೋದ್ವಿ, ಇವನು ಬ್ರಿಟಿಷ್ ಅವ್ನು ಬಿದ್ದಿದ್ದ. ನೋಡಿದ ತಕ್ಷಣ ಗೊತ್ತಾಯಿತು, ಜೀನ್ಸ್ ಒಳ್ಳೆ ಕೆಂಪಗಿದ್ನಲ್ಲ. ಜೋಪಾಲ ಚೆಕ್ ಮಾಡಿದ್ರೆ ಥಾಮಸ್ ಕುಕ್ದು ಒಂದು ಸ್ಲಿಪ್ ಸಿಕ್ತು. ಸೊ ಬಾಡಿನ ನಾವು ಪೋಸ್ಟ್ ಮಾರ್ಟಮ್ ಮಾಸರ್ ಮಾಡಿಸಿ ಇನ್ಸ್ಪೆಕ್ಟ್ರಿಗೆ ಬಿಟ್ಟು, ನಾನು ಪೂರ್ಣಚ್ಚ ACP ಮತ್ತು ಇನ್ಯಾರೋ ಇನ್ಸ್ಪೆಕ್ಟ್ರು ಇದಕ್ಕೆ ಬಂದ್ವಿ. MG ರೋಡಲ್ಲಿ ಥಾಮಸ್ ಕುಕ್ ಅಂತ ಇತ್ತು. ಅಲ್ಲಿ ಬಂದು ತೋರಿಸಿದಾಗ ಅವರು ಎಲ್ಲ ನೋಡಿಬಿಟ್ಟು, ಸರ್ ಇವರು ಸುಧಾ ಲಾಡ್ಜಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸುಧಾ ಲಾಡ್ಜಿಗೆ ಬಂದ್ವಿ. ಬಂದು ಒಂದು 11:30 ಆಗಿತ್ತು. ಬೆಳಗ್ಗೆ ಬಂದು ಬಾಗಿಲು ತಟ್ಟಿದ್ರೆ ಇವಳು ಬಂದು ಬಾಗಿಲು ತೆಗೆದ್ಲು. ಇವಳು ವೇರ್ ಇಸ್ ಮೈ ಇದು ಅಂತ ಶುರು ಮಾಡಿದ್ಲು. ಅವನ ಹೆಸರು ಸ್ಟೂವರ್ಟ್ ಅಂತ, ಹುಡುಗನ ಹೆಸರು ಸ್ಟೂವರ್ಟ್ ಅಂತ. ಅಷ್ಟೊಂದು ನಮಗೆ ಹೆಸರು ಗೊತ್ತಾಗಿತ್ತು ಒಂದು. ಆಮೇಲೆ ನಾನು ACP ಹೇಳಿದೆ, ಸರ್ ಅವ್ನು ಸತ್ತೋಗಿರೋದು ಹೇಳೋದು ಬೇಡ, ಇದಾಗ್ಬಿಡುತ್ತೆ, ಆಮೇಲೆ ಗೊತ್ತಾಗೋಣ ಅಂತೇಳಿ ಅವಳು ಕನ್ವಿನ್ಸ್ ಮಾಡಿದ್ಲು. ಅವಳು ಹೇಳೋದು ಐ ಹ್ಯಾವ್ ಬಿನ್ ರೇಪ್ಡ್ ಅಂತ. ಆಮೇಲೆ ಕಮಿಷನರ್ಗೆ ಹೇಳಿ ಎಲ್ಲ ಆಯಿತು. ಇಮಿಡಿಯೇಟ್ ನಾವು ಇವ್ರಿಗೆಲ್ಲ ತಿಳಿಸ್ಬೇಕು, ಅವರು ನಮ್ಮ ಅಕೌಂಟ್ ಇವ್ರು ಇರ್ತಾರ ಏನು ಫಾರಿನ್ ಇವರು ಡೆಲಿಗೇಟ್ಸ್, ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಇವಳದು ಒಂದು ಕಂಪ್ಲೇಂಟ್ ತೊಗೊಂಡ್ವಿ. ರೇಪ್ ಕೇಸು, ಅಲ್ಲಿ ಮರ್ಡರ್ ಕೇಸ್ ಎರಡೂ ಆಯಿತು. ನಾನು ಏನಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಏನಾಯಿತು, ನಾನು ಅಜೀಮು ನಾವು ಇಬ್ಬರು ಭಾಳ ಇದರಲ್ಲಿ ಇನ್ವಾಲ್ವ್ ಆದ್ವಿ. ಪೋಸ್ಟ್ ಮಾರ್ಟಮ್ ಮಾಡಿದ್ವಿ. ಆಗ ಒಬ್ಬರು FSL ಇದರಲ್ಲಿ ತಿರುವಂಕರಸು ಅಂತ ಒಬ್ಬ ಡಾಕ್ಟ್ರ್ ಇದ್ದರು. ತಿರುವಂಕರಸು ಈಸ್ ಅನ್ ಎಕ್ಸಲೆಂಟ್ ಡಾಕ್ಟರ್, ಎಕ್ಸಲೆಂಟ್. ಜೊತೆಗೆ ಅವರು ಪತ್ತೇದಾರಿ ಬುದ್ಧಿ ಇದೆ ಅವರಿಗೆ. ಅವ್ರೇನು ನನ್ನನ್ನು ಭಾಳ ಖುಷಿ ಅವರಿಗೆ, ನನ್ನ ಹೀರೋ ಅನ್ನೋರು ಸುಮಾರು ಕೇಸು ಡಿಟೆಕ್ಟ್ ಆಗೋದೆಲ್ಲ. ಆಮೇಲೆ ಆವಾಗ ನಾವು ವಿಡಿಯೋಗ್ರಾಫ್ ಮಾಡಬೇಕಾಯಿತು. ಆವಾಗ ಫಸ್ಟ್ ನೋಡಿ, ಒಬ್ಬ ಫಾರಿನರ್ನ ಪೋಸ್ಟ್ ಮಾರ್ಟಮ್ ಮಾಡೋದನ್ನ ಫುಲ್ ವೀಡಿಯೋ ಮಾಡಬೇಕಾಯ್ತು. ಸೊ ನಮ್ಮ ಕಮಿಷನ್ ಆಫೀಸಿಂದ ವೀಡಿಯೋನು ಬಂತು, ವೀಡಿಯೋ ಮಾಡ್ತಾಯಿದ್ರು. ಅವ್ರೇನು ಮಾಡಿದ್ರು, ಬೇರೆ ಇಲ್ಲಿಂದ ಕುಯ್ದರು. ಒಂದು ಇಲ್ಲಿ ಹಿಂಗೆ ಕುಯ್ದು ಫುಟ್ ಪೈಪನ್ನು ಓಪನ್ ಮಾಡಿದ್ದು ನೋಡಿದ್ರೆ ಬಟಾಣಿ, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಆಗಿ ಹಂಗಂಗೆ ಕಾಣುತ್ತೆ. ಅದು ನಾವು ಗುರುತಿಡಿಬೋದು ಅದನ್ನು, ಇನ್ನೂ ಫುಲ್ ಇದಾಗಿಲ್ಲ ಅದು. ಅವ್ರು ನೋಡಿ, ಅಶೋಕ್ ಕುಮಾರ್ ನೀವು ಎಷ್ಟು ಪತ್ತೆ ಮಾಡಬೇಕು ಅಂದರೆ, ಇವನು ಎಲ್ಲೇ ಊಟ ಮಾಡಿದ ಲಾಸ್ಟಿಗೆ ಆ ಹೋಟ್ಲನ್ನ ಹಿಡಿದು ಒಂದು ಸರ್ಕಲ್ ಹಾಕಿ, ಒಂದು 50 ಮೀಟ್ರು 100 ಮೀಟ್ರು ಒಂದು ಸರ್ಕಲ್ ಹಾಕಿ ಹುಡುಕಿ, ಅಲ್ಲೇ ನಿಮಗೆ ಕ್ಲೂ ಸಿಗುತ್ತೆ ಅಂದ್ಬಿಟ್ರು. ನೋಡಿ, ಈಗಿನ ಮೊಬೈಲ್ ಫೋನು, CCTV ಟ್ರ್ಯಾಕಿಂಗ್ ಎಲ್ಲ ಇಲ್ದಿರುವಾಗ ಯಾವ ಥರ ಕ್ಲೂ ನೋಡಿ ನಮ್ಗೆ. ಹೌದಲ್ಲ. ನನಗೆ ಇವಳನ್ನ ಅಷ್ಟೊತ್ತು ಕ್ವಶನ್ ಮಾಡಿಬಿಟ್ಟಿದ್ದೆ ನಾನು, ಈ ಹೆಣ್ಮಗಳನ್ನ. ಅವಳು ಹೇಳಿದ್ಲು, ಇವಳು ಆ ಜಾಗನೂ ತೋರಿಸಿದ್ಲು, ಮಲಯಾಳಿದು ಹೋಟೆಲ್ ನಮ್ಮ CCB ಚರ್ಚ್ ಸರ್ಕಲ್ ಹತ್ರ. ಆಮೇಲೆ ನಾವೇನು ಮಾಡಿದ್ವಿ, ಅದೆಲ್ಲ ಪೋಸ್ಟ್ ಮಾರ್ಟಮ್ ಆಗಿದ ತಕ್ಷಣ ನಾವು ಅಜೀಮ್ ಇಮಿಡಿಯೇಟ್ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ಆ ಹೋಟ್ಲಲ್ಲಿ ವಿಚಾರ ಮಾಡಿದಾಗ ಇವಳನ್ನ ತೋರಿಸಿ, ಹೌದು ಸರ್ ನೆನ್ನೆ ಬಂದು ಪೂರಿ ಎಲ್ಲ ತಿಂದರು. ನಾವೇನು ಮಾಡಿದ್ರೆ, ಮುಂದ್ಗಡೆ ಒಂದು ಇದು ಹಸುದು ಆಸ್ಪತ್ರೆ ಇದೆ, ಪಶು ವೈದ್ಯಶಾಲೆ. ಅದೇ ಇತ್ತೀಚೆಗೆ ಏನೋ ಡಿಸ್ಪ್ಯೂಟ್ ಆಯ್ತು ನೋಡಿ, ಯಾರೋ ಹೊಡ್ಕೊಳ್ಳೋಕ್ಕಲ್ಲ ನೋಡಿದ್ರಲ್ಲ, ಅದೆಲ್ಲ ಸರ್ಕಲ್ ಹಾಕ್ಬಿಟ್ಟು ಎಲ್ಲ ಹುಡುಕ್ತಾ ಬಂದ್ವಿ. ಬಂದು ಈ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಈ ಪೆಟ್ರೋಲ್ ಬಂಕಿಗೆ ಏನು ಮಾಡಿದ್ದಾರೆ, ಫುಲ್ ಆ ಡಿಸ್ಪ್ಯೂಟ್ ಆಗಿ ಒಂದು ಶೀಟ್ ಹೊಡೆದ್ಬಿಟ್ಟಿದ್ದಾರೆ ಫುಲ್ಲು. ಒಂದು ಸಣ್ಣ ಡೋರ್ ಇದೆ, ಒಳಗಡೆ ಹೋದರೆ ಕೆಲ್ಲ ಹುಡುಕಿದ್ರೆ ಅಲ್ಲಿ ರಕ್ತ, ದೊಡ್ಡ ಸರ್ವೆ ಮರಗಳು, ಪೌಂಡ್ ಬಿದ್ದಿತ್ತು, ಲಂಡನ್ದು ಪೌಂಡ್ ಅಲ್ಲಿ ಬಿದ್ದಿತ್ತು ನೋಡಿ. ಸೊ ಸೀನ್ ಆಫ್ ಕ್ರೈಮ್ ಇದು ಅಂತ ಗೊತ್ತಾಯಿತು. ಗೊತ್ತಾದ್ಮೇಲೆ ಎಲ್ಲ ವಿಚಾರ ಮಾಡಿದ್ವಿ. ಅಲ್ಲೊಬ್ಬ ಸೆಕ್ಯೂರಿಟಿ ಜಾಗ ಇದೆ, ಮಲಗಿದ್ದು ಸೆಕ್ಯೂರಿಟಿದು ಮಫ್ಲರು ಅದೆಲ್ಲ ಇದೆ, ಅವನಿಲ್ಲ. ಅದು ಯಾರು ಸೆಕ್ಯೂರಿಟಿ ನೋಡಿದ್ರೆ ಗರುಡಾಚಾರ್ ಅವ್ರದ್ದು ಒಂದು ಸೆಕ್ಯೂರಿಟಿ ಇತ್ತು. ನಮ್ಮ ಉದಯ್ ಗರುಡಾಚಾರ್ ಅವರು ಗರುಡ ಸೆಕ್ಯೂರಿಟಿ ರನ್ ಮಾಡ್ತಾಯಿದ್ರು ಆವಾಗ.
ಸೊ ಅವನು ಈ ಸೆಕ್ಯೂರಿಟಿ ಗಾರ್ಡ್ನ ಅವ್ರ ಥ್ರೂವಲ್ಲಿ ಹಿಡಿದು ಹೋದ್ರೆ ಅವ್ನು ಜ್ವರಾಗಿ ಮಲಗಿಬಿಟ್ಟಿದ್ದಾನೆ. ಅವನು ಪ್ರತ್ಯಕ್ಷದರ್ಶಿ. ಇವ್ರ ತಲೆಗೆ ಹೊಡೆಯೋದೆಲ್ಲ ಅವ್ನು ನೋಡ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಇವನು ಅಬ್ಸರ್ವೇ ಮಾಡಿದ್ದಿಲ್ಲ ಕೊಲೆಗಾರರು. ಆಮೇಲೆ ಅವನು ಹೇಳ್ದ, ಸರ್ ರಾತ್ರಿ ಒಂದು ಆಟೋ ರಿಕ್ಷಾ ಬಂತು ಸರ್, ಅದರಲ್ಲಿ ಬಾಡಿನ ಒಂದು ಗೋಣಿ ಚೀಲಕ್ಕೆ ತುಂಬಿ ತೊಗೊಂಡೋದ್ರು, ಆಟೋ ರಿಕ್ಷಾ ನಂಬರ್ ಅಂತ ಕೊಟ್ಟ. ಸೊ ಅದರಿಂದ ನಾವೇನು ಮಾಡಿದ್ವಿ, ನಾನು ಅಸೀಮ್ ಅವ್ರನ್ನೆಲ್ಲ ಹಿಡಿದ್ವಿ. ಅವರೊಂದು ಎಲ್ಲ ಯಂಗ್ಸ್ಟರ್ಸ್ಗಳು, ನಮ್ಮ ಜೆ ನಗರ ಗೋರಿಪಾಳಿದವರು, ಅವ್ರಿಗೆ ಹಿಡಿದ್ವಿ. ಆವಾಗ DCP ಇದ್ದವರು ನಮ್ಮ ಪ್ರವೀಣ್ ಸೂದ್, ಈಗ CBI ಚೀಫ್ ಇದ್ದಾರಲ್ಲ, ಅವರು ನಮಗೆ ಭಾಳ ಆವಾಗಲೇ ಕ್ಲೋಸ್ ಆಗಿದ್ದು ನೋಡಿ. ಅವ್ರು ಹೇಳ್ದು, ಅಶೋಕ್ ಇವಾಗ ಮರ್ಡ್ರ್ ಕೇಸು ಅಜೀಮ್ ಮಾಡಲಿ, ನೋಡಪ್ಪ ಇವರಿಗೆ ಹೆಣ್ಮಗಳಿಗೆ ನಿನ್ನ ಹತ್ರ ಕೊಡ್ತೀನಿ, ಏನು ಮಾಡಬೇಡ ಅವ್ರಿಗೆ, ನೀನು ಪತ್ತೆ ಮಾಡಬೇಕು ಈ ಕೇಸನ್ನು ಅಂತ ನನಗೆ ಆ ಹೆಣ್ಮಗಳನ್ನ ಕೊಟ್ಬಿಟ್ರು. ನಾನೇನು ಮಾಡಿದೆ ಗೊತ್ತಾ, ಅವಳು ಭಯಭೀತಲಾಗಿದ್ಲು ಪಾಪ, ರೇಪ್ ಆಗಿಬಿಟ್ಟು ಇವನು ಹುಡುಗ ಆಗ ಕೇಳ್ತಾರೆ, ವೇರ್ ಇಸ್ ಮೈ ಸ್ಟೂಡೆಂಟ್ ಅಂತ ಹೇಳಿದ್ಲು. ಅವಳು ಗೊತ್ತೇ ಇಲ್ಲ ಅವನು ಸತ್ತೋಗಿದ್ದಾನೆ ಅಂತ. ನಾನು ನಮ್ಮ ಜೀಪ್ಗೆ ಹಾಕ್ಕೊಂಡು ಒಂದು ಲೇಡಿ ಕಾನ್ಸ್ಟೇಬಲ್ನ ಕೂರಿಸ್ಕೊಂಡು ಮಫ್ತಿನಲ್ಲಿ ಸೀದಾ ನಮ್ಮ ಮನೆಗೆ ಕರ್ಕೊಂಡು ಹೋದೆ. ಅರವಿಂದ್ ನೋಡಿ ಎಷ್ಟು ಒಂದು ನಮಗೆ ಫ್ರೀ ಹ್ಯಾಂಡ್ ಇತ್ತು ಆವಾಗ. ನಮ್ಮ ಪೊಲೀಸ್ ಆಫೀಸರ್ಸು ಮನೆಗೆ ಕರ್ಕೊಂಡೋಗಿ ನಮ್ಮ ಮಿಸ್ಸಸ್ಸು, ನನ್ನ ಮಗಳು ಆವಾಗ PUC ಇದ್ಲು, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದೆ, ಎಲ್ಲ ಮಾತಾಡಿದೆ. ನಾನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಮಫ್ತಿ ಮಾಡಿಕೊಂಡೆ. ಆಮೇಲೆ ಅವಳಿಗೆ ಕೇಳಿದೆ, ವಾಟ್ ಯು ಲೈಕ್ ಟು ಹ್ಯಾವ್ ಅಂತ ಹೇಳಿದೆ. ಐ ವಿಲ್ ಹ್ಯಾವ್ ಎ ಬ್ರ್ಯಾಂಡಿ ಅಂದ್ಲು. ನಾವು ಕೊಡಗಿನವರೆಲ್ಲ ಒಂದು ಬ್ರ್ಯಾಂಡಿ, ಒಳ್ಳೆ ಬ್ರ್ಯಾಂಡಿ ಇತ್ತು ಇಂಪೋರ್ಟೆಡ್, ಅದು ಕೊಟ್ಟೆ. ಐ ವಾಂಟ್ ಸಿಗರೇಟ್ಸ್ ಅಂದ್ಲು. ನಾನು ಸಿಗರೇಟ್ಸ್ ತರಿಸ್ಕೊಟ್ಟೆ. ಏನಕ್ಕೆ ಕೊಟ್ಟೆ ಅಂದರೆ, ನಾವು ಇಂಟ್ರಾಗೇಷನ್ ಈಸ್ ಅನ್ ಆರ್ಟ್. ನೀವು ಒಬ್ಬರನ್ನ ಇಂಟ್ರಾಗೇಟ್ ಮಾಡುವಾಗ ಭಯಭೀತರಾದವ್ರನ್ನ ನಮ್ಮ ನಾರ್ಮಲ್ ಇದಕ್ಕೆ ತರಬೇಕು. ಈಗ ನೀವು ಹೇಳಿದ್ರೆ ಕೂತ್ಕೊಳ್ಳೋ ಈಗೀಗ ಮಾತಾಡಿದ್ರೆ ಅಂತ. ಇವೆಲ್ಲ ಆರ್ಟ್ ಆಫ್ ಇಂಟ್ರಾಗೇಟಿಂಗ್ ಅನ್ನು ಅಕ್ಯೂಸ್ ಬೇರೆ, ಇಂಟ್ರಾಗೇಟಿಂಗ್ ಅನ್ನು ಇದು ಎವಿಡೆನ್ಸು ಇರೋವನ್ನ ಬೇರೆ. ಮಕ್ಕಳನ್ನ ಮಾಡಬೇಕಂದ್ರೆ ನಮ್ಮ ಮಫ್ತಿಲಿ ಇರಬೇಕು. ಮಕ್ಕಳನ್ನ ಅವ್ರಿಗೆ ಸ್ವೀಟ್ ಗೀಟ್ ಕೊಟ್ಟು ಅವ್ರನ್ನ ಪೊಲೀಸನ್ನು ತೆಗಿಬೇಕು ಅವ್ರ ತಲೆಯಿಂದ. ಸಾರ್ ನಮಗೆ ಇದು. ಸೊ ಇವಳಿಗೆ ಒಂದು ಬ್ರ್ಯಾಂಡಿ ಸಿಗರೇಟ್ ಕೊಟ್ಟ ತಕ್ಷಣ ಶಿ ಓಪನ್ಡ್. ನಾನು ಕೇಳಿದೆ, ಏನಾಯ್ತಮ್ಮ? ಸರ್ ಹಿಂಗೆ ನಾನು ಹೋದೆ ಸರ್, ಹಿಂಗೆ ಹೋದೆ, ಅಲ್ಲಿ ಒಬ್ಬ ಆಟೋ ರಿಕ್ಷಾ ನಿಂತಿದ್ದ. ಈ ವಾಸ್ ವೇರಿಂಗ್ ಎ ಲುಂಗಿ, ಪಟ್ಟಿ ಹೂವಾಗಿ ಲುಂಗಿ. ಯೂಶ್ವಲಿ ಲುಂಗಿ ಹಾಕಲ್ಲ ಆಟೋ ರಿಕ್ಷಾ ಡ್ರೈವರ್ಸ್ಗಳು, ನೀವು ನೋಡಿರ್ಬೋದಲ್ಲ. ಬೇರೆ ಕಲರು ಪ್ಯಾಂಟೋ ಕಾಕಿ ಶರ್ಟ್ ಹಾಕ್ತಾ ಇರೋದು, ಪಂಚೆ ಹಾಕಲ್ಲ. ನಾನು ಸುಧಾ ಲಾಡ್ಜ್ ಅಂತ ಕೂರಿಸ್ಕೊಂಡ್ಲು. ನಾವು ಕೂತ್ಕೊಂಡು ಹಿಂಗೆ ತಲೆ ಮೇಲೆ ನೋಡಿದಾಗ ಮೇಲೆ ರೂಫ್ ಇದೆಯಲ್ಲ ಸರ್, ರೂಫ್ನಲ್ಲಿ ಒಂದು ಆರ್ಟ್ ಇತ್ತು ಸರ್ ಅಂಥೇಳಿ. ಅವಳು ಆರ್ಟಿಸ್ಟ್ ಬೇರೆ, ಕ್ಲೀನಾಗಿ ಬರೆದ್ಬಿಟ್ಲು. ಅದು ಒಂಥರ ಇದು ಏನು ಅದನ್ನು ಇದು ಮಾಡ್ದಂಗಿದೆ, ಒಂದು ಭಾಳ ಚೆನ್ನಾಗಿ ಡೆಕೋರೇಟಿವ್ ಮಾಡಿರೋದು. ಅದನ್ನು ಬರೆದು ತೋರಿಸಿದ್ಲು ಅವಳು. ಇದಿತ್ತು ಸರ್. ನಾನು ಅದನ್ನೇ ನೋಡಿಕೊಂಡು ಭಾಳ ಕಲರ್ಫುಲ್ಲಾಗಿ ಬರ್ತಿತ್ತು. ನೋಡ್ತೀನಿ ಸರ್, ಆಟೋ ಹೋಗ್ತಾ ಇದೆ. ನನಗೆ ಇಷ್ಟು ದೂರ ನಾವು ನಡ್ಕೊಂಡು ಬಂದೇ ಇಲ್ವಲ್ಲ, ಇದು ಭಾಳ ದೂರ ಹೋಗ್ತಿದೆಯಲ್ಲ ಅಂದಾಗ ಒಂದು ಆರ್ಚ್ ಬಂತು ಸರ್ ಅಲ್ಲಿ. ಅದ್ಯಾವುದೋ ಇದ್ರದ್ದು RR. ಆ ಆರ್ಚ್ ಒಳಗಡೆ ಹೋಗಿ ಲೆಫ್ಟಿಗೆ ಒಂದು ಕಚ್ಚಾ ರೋಡಲ್ಲಿ ಹೋಗಿದ ತಕ್ಷಣ ನಂಗೆ ಗೊತ್ತಾಗ್ಬಿಡ್ತು ಸರ್, ಈಸ್ ಟೇಕಿಂಗ್ ಮೀ ಫಾರ್ ಎ ರೈಡ್ ಆ್ಯಂಡ್ ಈ ಮೇ ರೇಪ್ ಮೀ ಅಂಥೇಳಿ. ನನ್ನ ಹತ್ರ ಒಂದು ಪರ್ಸ್ ಇತ್ತು ಸರ್, ಪರ್ಸಲ್ಲಿ ಒಂದು ಪೆನ್ ನೈಫ್ ಇಟ್ಟಿದೆ. ಪೆನ್ ನೈಫ್ ತೊಗೊಂಡು ಅವನದು ಕಾಲರ್ ನಿಂಗೆ ಎಳೆದ್ಬಿಟ್ಟು ಹಿಂದ್ಗಡೆಗೆ ಚುಚ್ಚಿದೆ ಸರ್. ನಾನು ಭಾಳ ಡೀಪಾಗಿ ಮಾಡಿದೆ. ಬ್ಲಡ್ ಸ್ಟಾರ್ಟೆಡ್ ಊಸಿಂಗು. ಅವನು ಒಂದು ಹೊಡೆದ, ನಂದು ಚಾಕು ಆರೋಗ್ಬಿಡ್ತು. ದೆನ್ ಈ ಸ್ಟಾಪ್ ದ ಆಟೋ ಆ್ಯಂಡ್ ರೇಪ್ ಮೀ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ದೆ. ಅವ್ಳು ಪರ್ಟಿಕ್ಯುಲರ್ ಹೇಳ್ತಾ ಇದ್ಲು, ಸರ್ ನಾನು ಬೆನ್ನಿಗೆ ಚುಚ್ಚಿದ್ದೀನಲ್ಲ 3-4 ಡೀಪ್ ವೂಂಡಾಗಿ ಬ್ಲಡ್ ವಾಸ್ ಊಸಿಂಗ್ ಸರ್ ಅಂತ. ನೋಡಿ ಅಲ್ಲಿ ಒಂದು ಕ್ಲೂ ಸಿಕ್ತು ನನಗೆ. ಏನು ಮಾಡ್ಬೋದು ಹೇಳಿ ಅಂತ ಒಂದು ಚುಚ್ಚಿದ ಮೇಲೆ ಏನು ಮಾಡ್ತಾನೆ ಹೇಳಿ, ಒಂದು ನರ್ಸಿಂಗ್ ಹೋಮ್ಗೆ ಹೋಗ್ತಾನೆ. ಅಷ್ಟು ಡೀಪಾಗಿ ಚುಚ್ಚಿ ಬ್ಲಡ್ ಬಂದಿರಬೇಕಾದ್ರೆ ಹಂಗೆ ಮನೆಗೆ ಹೋಗ್ಬಿಡಲ್ಲ ಅವನು. ನಾನೇನು ಮಾಡಿದೆ, ಇವಳನ್ನು ಈ ಕಾನ್ಸ್ಟೇಬಲ್ ಜೊತೆ ಬೇರೆ ಕಡೆ ಇಡಿಸಿ ನಾನು ಒಂದು ಟೀಮ್ ಮಾಡಿಕೊಂಡು ಕೆಂಗೇರಿಯಿಂದ ಹುಡ್ಕೊಂಡ್ಬಂದೆ. ರೋಡ್ ಸೈಡಲ್ಲಿರೋ ಎಲ್ಲ ನರ್ಸಿಂಗ್ ಹೋಮ್ಗಳು ಬಂದು ಆಜಾದ್ ನಗರ ಅಂತೇಳಿ ಒಂದು ಸೌಭಾಗ್ಯ ಕ್ಲಿನಿಕ್ ಅಂತ ಒಂದಿತ್ತು. ಅಲ್ಲಿ ನಾನು ಹೋದಾಗ ಹೆಚ್ಚು ಕಮ್ಮಿ ರಾತ್ರಿ 10:30-11 ಗಂಟೆ ಇತ್ತು. ಅಲ್ಲಿ ಹೋದರೆ ಒಂದು ಮಲಯಾಳಿ ನರ್ಸ್ ಇದ್ಲು. ಅವಳಿಗೆಲ್ಲ ನಾನು ಮಲಯಾಳಮಲ್ಲಿ ಮಾತಾಡೋದು ನೋಡಿ, ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್. ಮಾತಾಡಿದಾಗ, ಇಲ್ಲ ಸರ್ ಅದು ಮೊನ್ನೆ ರಾತ್ರಿ ನನಗೆ ಗೊತ್ತು, ಒಂದು 11-11:30ಗೆ ಒಬ್ಬ ಆಟೋದವನು ಓಡಿ ಬಂದ ಸರ್, ಅವ್ನ ಬಟನ್ನೆಲ್ಲ ಹರಿದೋಗಿತ್ತು, ಎಲ್ಲ ಕಿತ್ತೋಗಿತ್ತು, ಡೀಪ್ 3 ಉಂಡಿತ್ತು ಸರ್. ನಾನು ಸೂಚರ್ ಹಾಕಿದ್ದೀನಿ. ಸೂಚರ್ ಹಾಕ್ಬಿಟ್ಟು ಒಂದು ಟೊಟ್ ಬ್ಯಾಗ್ ತೊಗೊಂಡೆ. ನಾನು 150 ರೂಪೀಸ್ ಅಂತ ಹೇಳಿದೆ. ಅವನು 200 ರೂಪೀಸ್ ಕೊಟ್ಟು ಚೇಂಜು ತೊಗೊಳ್ದೆ ಓಡೋಗ್ಬಿಟ್ಟ ಸರ್. ಎಷ್ಟು ಒಳ್ಳೆ ಕ್ಲೂ ನೋಡಿ ನಮಗೆ ನಮ್ಮ ಕಾಲದ ಇನ್ವೆಸ್ಟಿಗೇಷನ್ ನಾನು ಹೇಳ್ತಾ ಇರೋದು. ಹೌದು. ಸೊ ರಿಜಿಸ್ಟರ್ ತೆಗೆಸಿ ಆ ಒಂದು ಹೆಸರು ನೋಡುವಾಗ ಅದರಲ್ಲಿ ಬರೆದಿತ್ತು ಎಲ್ಲ. ಆಮೇಲೆ ಆ ಹೆಸರು ಮೇಲೆ ನಾನು RTO ಆಫೀಸ್ಗೆ ಹೋಗಿ, ಅವನ ಹೆಸರು ಕದರೇಶ್ ಅಂತ,
ಕದರೇಶ್ ಅಂತ ನೋಡಿ ಇವತ್ತು ನನಗೆ ನೆನಪಿದೆ. ಹಳೆ ಭಾಳ ಪೆಕ್ಯುಲಿಯರ್ ನೇಮ್ ಕದರೇಶ್ ಅಂತೇಳಿ. ನಿಮ್ಗೆ ಹೇಳೋಕ್ಕೆ ನಾನು ರಾಜಾಜಿನಗರ ಆರ್ ಟಿ ಹೋಗೋದಾಗ ಆಗುತ್ತಾನೆ ಇದು ಕಂಪ್ಯೂಟರ್ ಇದಾಗಿತ್ತು. ಬರೀ ಕದರೇಶ್ ಆಟೋ ರಿಕ್ಷಾ ಡ್ರೈವರ್ ಹಾಕಿದ ತಕ್ಷಣ ಅವ್ನ ಜಾತಕ ಬಂದ್ಬಿಡ್ತು, ಫೋಟೋ, ಒಂದು ಅಡ್ರೆಸ್ ಎಲ್ಲ. ಅವನನ್ನು ಹಿಡಿದ ಮೇಲೆ ಏನು ಮಾಡಿದೆ, ನಾನು ಹಿಡಿದು ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗಬೇಕು. ಅಷ್ಟೊತ್ತಿಗೆ ಇದು ಕಮಿಷನರ್ ಇವರೆಲ್ಲ ಬಂದುಬಿಟ್ರು, ಡೆಲಿಗೇಟ್ಸ್ ಲಂಡನ್ನಿಂದ ಎಲ್ಲ ಬಂದು ಕೇಸು CODಗೆ ಹೋಗ್ಬಿಡ್ತು. COD ಅಧಿಕಾರಿಗಳು ಬಂದುಬಿಟ್ಟು ಇವನ್ನ ಎತ್ಕೊಂಡು ಹೋಗ್ಬಿಟ್ರು. ನಾನು ಅರೆಸ್ಟ್ ಮಾಡಿ ನಾನು ಸ್ಟೇಷನ್ಗೆ ಹೋಗಬೇಕು ಇಂಟ್ರಾಗೇಟ್ ಮಾಡೋಕ್ಕೆ. ಸರ್ ನಮಗೆ ಕೇಸ್ ಫೈಲ್ ನಮಗೆ ಕೊಟ್ಬಿಟ್ಟಿದ್ದಾರೆ, ನಾವು ತೊಗೊಂಡೋಗ್ಬಿಟ್ರು. ಆಗ ದಿನಕರ್ DG. ನಾನು ಬಂದು DCP ಹೇಳಿದೆ, ಸರ್ ನಾನು ಇಷ್ಟು ಕಷ್ಟಪಟ್ಟು ಆರೋಪಿನ ಹಿಡಿದ್ರೆ ನೀವು ಹಿಂಗೆ ಎತ್ಕೊಂಡು ಹೋಗ್ಬಿಟ್ರಲ್ಲ ಸರ್. ಇಲ್ಲಪ್ಪ ಅದು COD ಅವ್ರು ಮಾಡಲಿ ಬಿಡಿ ಅಂತ. ನಂಗೆ ಸ್ವಲ್ಪ ಬೇಜಾರಾಯಿತು. ಒಂದು 3 ದಿವಸ ಆಯಿತು ಅರವಿಂದ್. ಪುನಃ DCP ಬರೋಕ್ಕೆ ಹೇಳಿದ್ರು, ಪ್ರವೀಣ್ ಅಶೋಕ್ ಅರ್ಜೆಂಟ್ ಬನ್ನಿ ಅಂತ. ಹೋದ್ರೆ ಇವರಿಬ್ಬರು ACPಗಳು ಕೂತಿದ್ದಾರೆ, CODನವರು, ಆ ಕದರೇಶೂ ಇದ್ದಾನೆ. ಏನು ಸರ್ ಅಶೋಕ್ ಅವರು 3 ದಿವಸ ಅಲ್ಲಿ ಹೊಡಿಯಲ್ಲ, CODನಲ್ಲಿ ಟಚ್ಚೇ ಮಾಡಲ್ಲ, ಬರೀ ಕ್ವಶನ್ ಮಾಡಿ ಇಟ್ಟಿದ್ದಾರೆ. ಅವ್ರು ಬಾಯೇ ಬಿಟ್ಟಿಲ್ಲ, ನಾನು ಮಾಡೇ ಇಲ್ಲ ಅಂತಾನೆ. ನಿನಗೆ ಕೊಡ್ತೀನಪ್ಪ, ನೀನು ಹೊಡಿಬೇಡ, ನಿನಗೆ ಒಂದು ಇದಿದೆ, ನ್ಯಾಕಿದೆ, ನೀನು ಇಂಟ್ರಾಗೇಟ್ ಮಾಡ. ನಾನು ಹೇಳಿದೆ, ಸರ್ ನಾನು ಹೊಡಿದೆ ಒಬ್ರಿಗೂ ಇಲ್ಲ ಅಶೋಕ್, ನೀನು ಆಯಿತು ಅಂತ ಕರ್ಕೊಂಡು ಬಂದೆ ಸ್ಟೇಷನ್. ಬರುವಾಗ ಇದೇ ಈ ಪಾಯಿಂಟ್ ಬಂದು ಯೋಚನೆ ಮಾಡಿದೆ, ಏನು ಮಾಡೋದು. ಅವ್ನು ಸುಮ್ಮನೆ ಕೇಳಿದೆ, ಏನು ನೀನು ಡ್ರಿಂಕ್ಸ್ ಮಾಡ್ತೀಯ? ಸರ್ ನಾನು ಕೋಲ್ಡ್ ಬಿಯರ್ ಕುಡಿತೀನಿ ಸರ್ ಅಂತ. 2 ಬಿಯರ್ ತರಿಸ್ದೆ, ಅರ್ಧ ಬಾಟ್ಲ್ ಬ್ರ್ಯಾಂಡಿ ತರಿಸ್ದೆ. ಬಿಯರನ್ನ ಸ್ವಲ್ಪ ತೆಗೆದು ಕ್ವಾರ್ಟರ್ ಬಾಟಲ್ ಮಿಕ್ಸ್ ಮಾಡಿಬಿಟ್ಟೆ ಬ್ರ್ಯಾಂಡಿನ. ಪುನಃ ಕ್ಯಾಪ್ ಹಾಕಿ ನಮ್ಮ ACP ಅವರು COD ACP ಎಲ್ಲರೂ ಕೂತ ಇವನು ಕುಡಿಸ್ದೆ. ಒಂದು ಅರ್ಧ ಗಂಟೆಯಲ್ಲಿ ಫುಲ್ 2 ಬಾಟ್ಲ್ ಕುಡಿದ್ಬಿಟ್ಟ. ಕುಡಿದು ಒಂದು 3/4 ಗಂಟೆ 1 ಗಂಟೆ ಆಗಿತ್ತು, ಏನೇನೋ ಮಾತಾಡ್ತಾ ಇದ್ವಿ. ಆಮೇಲೆ ಅವ್ನು ಕೂರಿಸ್ಬಿಟ್ಟು ಕೇಳಿದೆ ನಾನು, ಹೇಳಯ್ಯ ಕದರೇಶ್ ಏನಾಯಿತು? ಅರವಿಂದ್ ಹೇಳ್ದ ಅದೇ ಹೇಳೋದು, ರೀಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ಕ್ಲೀನಾಗಿ ಹೇಳ್ಬಿಟ್ಟು. CODನವರು ಶಾಕ್ ಹೊಡೆದೋಗ್ಬಿಟ್ರು. ಏನು ಹೇಳ್ದ ಸರ್, ನಾನು TV-ನಲ್ಲಿ ತುಂಬ ಸ್ಟಾರ್ TV ನೋಡ್ತಿದ್ದೆ ಸರ್. ಅದರಲ್ಲಿ ಒಂದು ಬೇ ವಾಚ್ ಅಂತ ಒಂದು ಪ್ರೋಗ್ರಾಮ್ ಬರೋದು, ನಿಮಗೆ ಗೊತ್ತಾ? ಬರೀ ಬೀಚ್ದು ಬೇ ವಾಚ್ ಅಂತ. ಅದರಲ್ಲೆಲ್ಲ ಬಿಕಿನಿ ಹಾಕ್ಕೊಂಡು ಫಾರಿನವ್ರು ನೋಡಿ ನಾನು ಸ್ಟ್ರೀಟ್ ಪ್ರಾಸ್ಟಿಟ್ಯೂಟ್ ಭಾಳ ನಾನು ಪಿಕಪ್ ಮಾಡ್ತೀನಿ ಸರ್, ಒಂದು ಫಾರಿನ್ ಅವಳಿಗೆ ಏನಾದ್ರು ಮಾಡಬೇಕಲ್ಲ ಅಂದ್ಕೊಂಡು ಶುರು ಮಾಡ್ದ ಇವನು. ಆ ಕುಡ್ದಿದ್ದು ಇದು ನಿಶಾದಲ್ಲಿ ಏನು ಕತೆ ಎಲ್ಲ ಹೇಳಿ ಕಂಪ್ಲೀಟ್ ಡಿಟೆಕ್ಟ್ ಆಯ್ತು ನೋಡಿ. ಅದನ್ನೇ ಅವರು ವಿಡಿಯೋಗ್ರಾಫ್ ಮಾಡಿಕೊಂಡು ಕೊನೆ ಕನ್ವಿಕ್ಷನ್ ತೊಗೊಂಡ್ರು ಕೇಸ್ನಲ್ಲಿ. ಹಿ ವಾಸ್ ಕನ್ವಿಕ್ಟೆಡ್ ಫಾರ್ ಲೈಫ್. ಹೀಗೆ. ಸೊ ನೀವು ಹೇಳಿದ್ರಲ್ಲ, ಹೇಗೆ ಬುದ್ಧಿ ಭ್ರಮಣೆ ಮಾಡ್ತೀರಿ ಅಂತ, ಬ್ರೈನ್ ವಾಶ್ ಮಾಡ್ತೀರಿ, ವಶೀಕರಣ.